ನಮ್ಮ ಇಡೀ ಕುಟುಂಬದಲ್ಲಿ ಯಾರೂ ಡಿವೋರ್ಸ್ ತೊಗೊಂಡಿಲ್ಲ. ಈಗ ನಾನೇನಾದ್ರು ಡಿವೋರ್ಸ್ ತೊಗೊಂಡ್ರೆ ನಾನು ಪ್ರಪ್ರಥಮ ಮಹಿಳೆ ಆಗ್ತೀನಿ. ಒಂದು ಸೀರೆ ತೊಗೊಳ್ಬೇಕಾಗಲಿ, ಒಂದು ದೈಹಿಕ ಸಂಬಂಧ ಬೇಕಾಗಲಿ, ಈ ಎಲ್ಲವೂ ನಮಗೆ ಸಿಗ್ತಾ ಇದ್ದಿದ್ದು ಒಂದೇ ಒಂದು ಕೊಡೆಯ ಕೆಳಗೆ, ಅದು ಮದುವೆಯ ಕೆಳಗೆ. ನಮಗಿದ್ದೇನು ಸೆಕ್ಸ್ ಟು ಸಿಲ್ಕ್ ನಮ್ಗೆ ಬೇಕು ಅಂತಂದರೆ ಅದು ಥ್ರೂ ಹಸ್ಬೆಂಡ್ ಡೇ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ನಾವಿದ್ವಿ. ಏನೇ ನರಕ ಇರಲಿ ಆ ಮದುವೆನಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ನಾನೇನಾದ್ರು ಡಿವೋರ್ಸ್ಗೆ ಒಪ್ಕೊಂಡ್ಬಿಟ್ರೆ ಅವ್ನು ಮಜಾ ಮಾಡಿಬಿಡ್ತಾನೆ ಮೇಡಮ್. ನನಗಿಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟು ಅವ್ನು ಯಾಕೆ ಮಜಾ ಮಾಡಬೇಕು, ನಾನು ಕೊಡಲ್ಲ. ನಮಸ್ಕಾರ. ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ದಾಂಪತ್ಯ ಜೀವನದ ಹಾಗೂ ಒಟ್ಟು ಕುಟುಂಬದ ಮೌಲ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿ, ಸಣ್ಣ ಪುಟ್ಟ ವಿಷಯಗಳಿಗೆ ಬೇಸತ್ತು ವಿವಾಹದಿಂದ ದೂರವಾಗದೇ ಇರಲಿ ಎನ್ನುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಕನ್ನಡ ಚಾನೆಲ್ನ ಮೂಲಕ ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ನೀವೆಲ್ಲ ತುಂಬು ಹೃದಯದಿಂದ ಸ್ಪಂದಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದಾಂಪತ್ಯ ಜೀವನದಲ್ಲಿ ಆಗುವ ಹಲವಾರು ಏರುಪೇರುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದಕ್ಕೆಲ್ಲ ಉತ್ತರ ಎಲ್ಲಾದರೂ ಸಿಕ್ಕಲಿ ಅನ್ನುವ ಒಂದು ಸದುದ್ದೇಶದಿಂದ ಕೆಲವು ಪುಸ್ತಕಗಳನ್ನು ನಾನು ಬರೆದಿದ್ದೇನೆ. ಅಮ್ಮ ನೀ ಏಕೆ ಮದುವೆ ಆದೆ ಅಂತಕ್ಕಂಥ ಒಂದು ಕಾದಂಬರಿ, ಮತ್ತು ವಿವಾಹ ಒಂದು ಚಿಂತನ ಅಂತಕ್ಕಂತಹ ಒಂದು 50 ಪ್ರಬಂಧಗಳಿರ್ತಕ್ಕಂತಹ ಒಂದು ಪ್ರಬಂಧಗಳ ಸರಮಾಲೆ, ಆಮೇಲೆ ಸುಖ ಸಂಸಾರಕ್ಕೆ 108 ಮಾತುಗಳು ಅಂತ ನಿಮಗೆ 100 ವಿಷಯಗಳ ಬಗ್ಗೆ 88 ಟಿಪ್ಸ್ ಇರ್ತಕ್ಕಂಥದ್ದು ಒಂದು. ಇದರ ಜೊತೆಗೆ ತಂದೆ ತಾಯಿಯರಲ್ಲಿ ವೈಮನಸ್ಯ ಆದಾಗ ಮಕ್ಕಳ ಮೇಲೆ ಅದು ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕಾಗಿ ಒಂದು ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ಐ ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಬರೆದಿದ್ದೇನೆ. ಈ ಇಂಗ್ಲೀಷ್ ಕಾದಂಬರಿ ಅಮೆಝಾನ್ನಲ್ಲಿ ಸಿಕ್ಕುತ್ತೆ. ಬಾಕಿ 3 ಪುಸ್ತಕಗಳು ನಿಮಗೆ ಸಪ್ನಾ ಆನ್ಲೈನ್ನಲ್ಲಿ, ಸಪ್ನಾ ಬುಕ್ ಸ್ಟಾಪ್ಸ್ನಲ್ಲಿ, ಅಂಕಿತಾ ಬುಕ್ ಸ್ಟಾಪ್ನಲ್ಲಿ, ವಿಕಾಸ ಪ್ರಕಾಶನದಲ್ಲಿ ಸಿಕ್ಕುತ್ತೆ. ಆಸಕ್ತರು ದಯವಿಟ್ಟು ತೆಗೆದುಕೊಂಡು ಓದಿ ಅಂತ ಕೇಳಿಕೊಳ್ತೇನೆ. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ, ವಿಚ್ಛೇದನಕ್ಕೆ ಯಾವಾಗ ಒಪ್ಪಿಕೊಳ್ಳಬೇಕು? ತುಂಬ ಜನ ನಮ್ಮನ್ನು ಕನ್ಸಲ್ಟ್ ಮಾಡ್ತಾ ಇರ್ತಾರೆ. ಮೇಡಮ್, ನಾನು ವಿಚ್ಛೇದನಕ್ಕೆ ಒಪ್ಕೊಳ್ಳ ಬೇಡವಾ ಅಂತ ನನಗೆ ಡಿಲೆಮಾ ಇದೆ, ನನಗೆ ದ್ವಂದ್ವ ಇದೆ ಅಂತ ಹೇಳ್ತಾರೆ. ಹೆಂಗಸರು ಹೇಳ್ತಾರೆ, ಗಂಡಸರು ಹೇಳ್ತಾರೆ. ವಿಚ್ಛೇದನವನ್ನು ಕೊಡಬಾರ್ದು ಅಂತಕ್ಕಂಥ ನಿರ್ಧಾರವನ್ನು ಕೆಲವರು ತೊಗೊಂಡಿರ್ತಾರೆ. ಸೋಷಿಯಲ್ ಸ್ಟಿಗ್ಮಾ ಆಗಬಹುದು ಅಂತ ಹೇಳಿ ಕೆಲವರು ಯೋಚನೆ ಮಾಡ್ತಾರೆ. ನಮ್ಮ ಕಾಲದಲ್ಲೆಲ್ಲ 30-40 ವರ್ಷಗಳ ಹಿಂದೆ ಆಗಲೂ ಕಾನೂನಲ್ಲಿ ಅವಕಾಶ ಇತ್ತು ವಿಚ್ಛೇದನ ತೊಗೊಳಕ್ಕೆ. ಬಹಳಷ್ಟು ಜನ ನಾವುಗಳು ಒಂದು ಆಪ್ಷನ್ ಇದೆ ಅಂತಕ್ಕಂಥದ್ದನ್ನೇ ಯೋಚನೆ ಮಾಡ್ತಾ ಇರಲಿಲ್ಲ. ಅದನ್ನು ಬಿಟ್ಟೇ ಜೀವನವನ್ನು ಹೇಗೆ ಸರಿಪಡಿಸ್ಕೊಂಡು ಹೋಗಬೇಕು ಅನ್ನೋದನ್ನೇ ಯೋಚನೆ ಮಾಡಿದ್ವಿ. ನಾವು ಅದನ್ನು ಒಂದು ಆಪ್ಷನಾಗಿ ತೊಗೊಳ್ಳೇ ಇಲ್ಲ. ನಮಗೆ ಸಾರಿ ಟು ಮೇಕ್ ದಿಸ್ ಸ್ಟೇಟ್ಮೆಂಟ್, ಸೆಕ್ಸ್ ಟು ಸಿಲ್ಕ್ ಏನಾದರೂ ಬೇಕು ಅಂತಂದರೆ, ಅಂದರೆ ಒಂದು ಸೀರೆ ತೊಗೊಳ್ಬೇಕಾಗಲಿ, ಒಂದು ದೈಹಿಕ ಸಂಬಂಧ ಬೇಕಾಗಲಿ, ಈ ಎಲ್ಲವೂ ನಮಗೆ ಸಿಗ್ತಾ ಇದ್ದಿದ್ದು ಒಂದೇ ಒಂದು ಕೊಡೆಯ ಕೆಳಗೆ, ಅದು ಮದುವೆಯ ಕೆಳಗೆ. ಸಂಪಾದಿಸ್ತಾ ಇರ್ತಕ್ಕಂಥವ್ರು ಇರ್ಬೋದು, ಸಂಪಾದಿಸದೇ ಇರ್ತಕ್ಕಂಥ ಹೆಣ್ಣು ಮಕ್ಕಳಿರ್ಬೋದು. ನಮಗಿದ್ದೇನು ಸೆಕ್ಸ್ ಟು ಸಿಲ್ಕ್ ನಮ್ಗೆ ಬೇಕು ಅಂತಂದರೆ ಅದು ಥ್ರೂ ಹಸ್ಬೆಂಡ್ ಡೇ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ನಾವಿದ್ವಿ. ಆದರೆ ಈಗ ಆ ಕಾನ್ಸೆಪ್ಟ್ ಇಲ್ಲ. ಆಗಲೂ ಎಕನಾಮಿಕಲಿ ಸ್ಟೇಬಲ್ ಆಗಿರ್ತಕ್ಕಂಥ ಹೆಣ್ಣುಮಕ್ಳು ಇದ್ವಿ, ನಾವು ಸಂಪಾದಿಸ್ತಾ ಇದ್ವಿ. ಆದರೆ ಡಿವೋರ್ಸ್ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಲಿಲ್ಲ. ಮದುವೆಯಲ್ಲೇ ಇದ್ದು ನಾವು ಹೇಗೆ ಬದುಕಬೇಕು ಅಂತಕ್ಕಂಥ ದಾರಿಯನ್ನು ನಾವು ಕಂಡುಕೊಳ್ತಾ ಹೋದ್ವಿ. ಈಗ ಹಲವಾರು ಕಾರಣಗಳಿಂದ ಅದಾಗ್ತಾ ಇಲ್ಲ. ಆ ಕಂಪಲ್ಷನ್ನೂ ಈಗಿಲ್ಲ. ಸೊಸೈಟಿಗೋಸ್ಕರ ನಾನು ಇದ್ದೀನಿ ಅಂತ ಹೇಳ್ತಕ್ಕಂಥವ್ರು ಕೆಲವರಿದ್ದಾರೆ. ನಮ್ಮ ಇಡೀ ಕುಟುಂಬದಲ್ಲಿ ಯಾರೂ ಡಿವೋರ್ಸ್ ತೊಗೊಂಡಿಲ್ಲ. ಈಗ ನಾನೇನಾದ್ರು ಡಿವೋರ್ಸ್ ತೊಗೊಂಡ್ರೆ ನಾನು ಪ್ರಪ್ರಥಮ ಮಹಿಳೆ ಆಗ್ತೀನಿ ನಮ್ಮ ಇಡೀ ಕ್ಯಾಸ್ಟ್ನಲ್ಲಿ, ನಮ್ಮ ಇಡೀ ಕುಟುಂಬದಲ್ಲಿ ಅಂತ ಕೆಲವರು ಇಷ್ಟಪಡೋಲ್ಲ. ಏನೇ ನರಕ ಇರಲಿ ಆ ಮದುವೆನಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ನಾನೇನಾದ್ರು ಡಿವೋರ್ಸ್ಗೆ ಒಪ್ಕೊಂಡ್ಬಿಟ್ರೆ ಅವನು ಮಜಾ ಮಾಡಿಬಿಡ್ತಾನೆ ಮೇಡಮ್. ನನಗಿಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟು ಅವನು ಯಾಕೆ ಮಜಾ ಮಾಡಬೇಕು, ನಾನು ಕೊಡಲ್ಲ ಅಂತ ಹೇಳ್ತಾರೆ. ಹಾಗೆ ಅವನು ಹೇಳ್ತಾನೆ, ಮೇಡಮ್ ಅವಳಂಥ ಅಂದವಾಗಿದ್ದಾಳೆ, ಅಂಥ ಬ್ಯೂಟಿಫುಲ್ಲಾಗಿದ್ದಾಳೆ, ಅವ್ರ ತಂದೆ ತಾಯಿ ಬಹಳಷ್ಟು ಸಾಹುಕಾರರಾಗಿದ್ದಾರೆ, ನಾನೇನಾದರೂ ಡಿವೋರ್ಸ್ಗೆ ಒಪ್ಕೊಂಡ್ಬಿಟ್ರೆ ಅವ್ಳಿಗೆ ಒಳ್ಳೆ ಗಂಡ ಸಿಕ್ಬಿಡ್ತಾನೆ ಮೇಡಮ್, ಕಾತ್ಕೊಂಡಿದ್ದಾರೆ ಲೈನಲ್ಲಿ, ಈಗಲೇ ಯಾರೋ ಲವ್ ಮಾಡ್ತಾ ಇದ್ದಾರೆ, ಅವನು ಇವಳನ್ನು ಕರ್ಕೊಂಡು ಹೊರಟೋಗ್ತಾನೆ, ನಾನು ಯಾಕೆ ಮೇಡಮ್ ಒಪ್ಕೋಬೇಕು ಅಂತ ಇವನು ಹೇಳ್ತಾನೆ. ನಾನು ಒಂದು ವಿಷಯವನ್ನು ದಯವಿಟ್ಟು ಯೋಚನೆ ಮಾಡಿ ಅಂತ ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ.
ಅವಳಿಗೆ ಡೈವೋರ್ಸಿಂದ ಏನು ಲಾಭ ಆಗುತ್ತೆ ಅಂತ ಅವನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವನಿಗೆ ಡೈವೋರ್ಸ್ ತೊಗೊಳ್ಳೋದ್ರಿಂದ ಅವನಿಗೇನು ಲಾಭ ಆಗುತ್ತೆ ಅಂತ ಅವಳು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಡೈವೋರ್ಸ್ ತೊಗೊಳ್ಳೋದ್ರಿಂದ ನಿಮಗೆ ಏನಾದರೂ ಲಾಭ ಇದೆಯಾ, ನಷ್ಟ ಆಗುತ್ತಾ ಅಂತ ಯೋಚನೆ ಮಾಡಿ. ನಿಮಗೇನಾದರೂ ಲಾಭ ಆಗುತ್ತೆ ಅನ್ನೋ ಹಾಗಿದ್ರೆ ಕಣ್ಣು ಮುಚ್ಕೊಂಡು ಡೈವೋರ್ಸ್ಗೆ ಒಪ್ಕೊಳ್ಳಿ. ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಅಂತ ಹೇಳ್ತೀವಿ. ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸನ್ನು ತೆಗೆದುಕೊಳ್ಳತಕ್ಕಂಥದ್ದು. ಆ ರೀತಿಯಾದಂಥ ವಿಚ್ಛೇದನವನ್ನು ತೊಗೊಂಡು ಆರಾಮಾಗಿ ಮುಂದಕ್ಕೆ ಹೋಗ್ತಾಯಿರಿ, ಲೈಫ್ ಮುಂದಕ್ಕೆ ಹೋಗುತ್ತೆ. ಇವಳು ಒಳ್ಳೆ ಕೆಲಸದಲ್ಲಿರ್ತಾಳೆ, ಅವನು ಒಳ್ಳೆ ಕೆಲಸದಲ್ಲಿರ್ತಾನೆ. ಜೀವನಾಂಶ ಅಂತೂ ಬರಲ್ಲ. ಪ್ರಾಪರ್ಟಿ ಇಬ್ಬರ ಹೆಸರಲ್ಲಿದ್ದರೆ ಈಕ್ವಲಾಗಿ ಡಿವೈಡ್ ಆಗುತ್ತೆ. ಡಿವೋರ್ಸ್ ಕೊಡದೇ ಇರೋದ್ರಿಂದ ನಿಮಗೇನು ಲಾಭ, ಅವನಿಗೇನು ನಷ್ಟ, ಅವನಿಗೇನು ಲಾಭ, ನಿಮಗೇನು ನಷ್ಟ. ಸಾಮಾನ್ಯವಾಗಿ ಒಬ್ಬರ ವಸ್ತುಗಳು ಒಬ್ಬರ ಹತ್ರ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಒಪ್ಕೊಳ್ತಾರೆ ಎಲ್ಲ ಕೇಸುಗಳಲ್ಲೂ. ಈ ರೀತಿಯಾಗಿ ಯೋಚನೆ ಮಾಡಬೇಕು. ಆದರೆ ಯಾವಾಗ ಕೊಡಬಾರ್ದು ಅಂತ ಅನ್ನೋ ಒಂದು ಪ್ರಶ್ನೆ ಬಂದರೆ, ಕೆಲವು ಮಹಿಳೆಯರು ತುಂಬ ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ಗಂಡ ಆಗಿರ್ತಕ್ಕಂಥವ್ನು ನೀನು ಡಿವೋರ್ಸ್ ಕೊಡು ಅಂತ ಗಲಾಟೆ ಮಾಡ್ತಾ ಇರ್ತಾನೆ. ಡೈವೋರ್ಸ್ಗೆ ಒಪ್ಕೊಂಡ್ಬಿಟ್ರೆ ಆ ಹುಡುಗಿಗೆ ಜೀವನ ಗಟ್ಟಿಯಾಗೋದಕ್ಕೆ ದಾರಿನೇ ಇರೋದಿಲ್ಲ. ಆಕೆನ ಇನ್ನೊಬ್ಬರು ಮದುವೆ ಮಾಡ್ಕೊಳ್ಳೋಕ್ಕೆ ಬರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಮಕ್ಕಳಿಗೆ ಅವನ ಇನ್ಕಮನ್ನು ಅವನು ಡಿಕ್ಲೇರ್ ಮಾಡ್ಕೊಂಡಿರಲ್ಲ. 5 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಡ್ತೀನಿ ಅಂದರೆ ಅದನ್ನು ಡೆಪಾಸಿಟಲ್ಲಿಟ್ಟರೆ ಎಷ್ಟು ಬರುತ್ತೆ ಅವಳಿಗೆ? ಅವನಿಗೆ ನಿಜವಾದ ಇನ್ಕಮ್ ಬೇರೆ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ದಿವಸ ಅವ್ರು ಏನು ಮಾಡ್ತಾರೆ ಅಂತಂದರೆ, ಡಿವೋರ್ಸ್ ಅವನಿಗೆ ಅವಶ್ಯಕತೆಯೇ ಇದ್ದರೆ ಇವರಿಗೆ ಸರಿಯಾದಂತಹ ಒಂದು ಪರಿಹಾರವನ್ನು ಕೊಟ್ಟು ಕೊಂಡುಕೊಳ್ಳುವಂಥ ಸಂದರ್ಭ ಬಂದಾಗ ಬಹುಶಃ ಇವರು ಒಪ್ಕೊಳ್ಬೋದು. ಇಲ್ಲದೇ ಇದ್ದರೆ ಆತುರವಾಗಿ ಅವರು ಒಪ್ಕೊಳ್ಬೇಕಾದಂಥ ಅವಶ್ಯಕತೆ ಇರಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಡಿವೋರ್ಸನ್ನು ತೆಗೆದುಕೊಂಡ ಮೇಲೆ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಅವಕಾಶಗಳಿದೆ. ಡಿವೋರ್ಸ್ ತೊಗೊಂಡ್ರೆ ನನ್ನ ಗಂಡನಿಂದ ನಾನು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನಾನು ಸಂಪಾದಿಸ್ಕೊಳ್ಬಲ್ಲೆ. ನನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಬೇರೆಯವ್ರು ಬರೋರು ಇದ್ದಾರೆ. ನಾನು ಮದುವೆಯನ್ನೇ ಮಾಡ್ಕೊಳ್ಳೋ ಉದ್ದೇಶ ಇಟ್ಕೊಂಡಿಲ್ಲ. ಇನ್ನೊಬ್ಬರು ಒಳ್ಳೆಯವ್ರು ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ಆವತ್ತು ನೋಡ್ಕೊಳ್ತೀನಿ. ನನಗೆ ಈ ಹಿಂಸೆಯಿಂದ ಹೊರಗೆ ಬರಬೇಕಾಗಿದೆ, ನನಗೆ ಈ ಜಂಜಾಟದಿಂದ ಹೊರಗೆ ಬರಬೇಕಾಗಿದೆ. ಈ ನೆಲವನ್ನು ಹೆಂಡತಿನೂ ತೊಗೋಬೋದು, ಗಂಡನೂ ತೊಗೊಳ್ಬೋದು. ಹೀಗಾಗಿ ಡಿವೋರ್ಸನ್ನು ತೆಗೆದುಕೊಂಡ್ರೆ ನಿಮಗೆ ಪ್ರಯೋಜನವಾಗುತ್ತೆ ಅಂತ ಅನಿಸಿದ್ರೆ, ಅವನು ಕೇಳ್ತಾ ಇದ್ದಾನಲ್ಲ ಅದಕ್ಕೆ ನಾನು ಕೊಡೋದಿಲ್ಲ, ಅವಳು ಕೇಳ್ತಾ ಇದ್ದಾಳಲ್ಲ ನಾನು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅದನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನ್ಯಾಯಾಲಯದಲ್ಲಿ ನೀವು ಪ್ರೂವ್ ಮಾಡಬೇಕಾಗತ್ತೆ ಕ್ರೂಯಲ್ಟಿ ಇದೆಯಾ ಇಲ್ವಾ ಅಂತ. ಆಯಿತು, ಒಂದು ಕೋರ್ಟಿನಲ್ಲಿ ಡಿವೋರ್ಸ್ ಸಿಕ್ತು ಅಂತ ಇಟ್ಕೊಳ್ಳಿ. ಯಾರಿಗೆ ಡಿವೋರ್ಸ್ ಸಿಕ್ಕಿರೋದ್ರಿಂದ ಬೇಜಾರಾಗಿರುತ್ತೋ ಅವರು ಮತ್ತೊಂದು ಕೋರ್ಟಿಗೆ ಮೇಲ್ಮನವಿ ಹೋಗ್ತಾರೆ. ಆ ಕೋರ್ಟಿನಲ್ಲಿ ಒಂದು ತೀರ್ಮಾನ ಆಗುತ್ತೆ, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೀಗೆ ಹತ್ತೋದು ಇಳಿಯೋದು ಹೋಗ್ತಾ ಇರ್ತಕ್ಕಂಥದ್ದು ಬರ್ತಕ್ಕಂಥದ್ದು 10-12 ವರ್ಷಗಳ ಕಾಲ ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಬಹುಶಃ ಅದೇನಾದರೂ ಸೇರಿಕೊಂಡ್ರೆ ಅದಕ್ಕಿಂತ ಕಡಿಮೆನೂ ಆಗ್ಬೋದು, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ನಾನು ಆ್ಯಾವ್ರೇಜಲ್ಲಿ ಹೇಳ್ತಾ ಇರೋದು. ಯಾಕೆಂತಂದರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ, ಆಮೇಲೆ ನಮಗಿರ್ತಕ್ಕಂಥ ಎಕನಾಮಿಕ್ ರಿಸೋರ್ಸಸ್ಸು, ಎಷ್ಟು ಕೋರ್ಟ್ಗಳಿದ್ದಾರೆ, ಎಷ್ಟು ನ್ಯಾಯಾಲಯಗಳಿದೆ, ಎಷ್ಟು ಪ್ರಕರಣಗಳಿದೆ, ವಿಚ್ಛೇದನದ ಪ್ರಕರಣಗಳು, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ಇವತ್ತು ಡಿವೋರ್ಸ್ಗೆ ನೀವು ಅರ್ಜಿ ಹಾಕ್ಬಿಟ್ರೆ ನಾಳೆನೇ ನಿಮಗೇನು ಡೈವೋರ್ಸ್ ಸಿಕ್ಕಲ್ಲ. ಸಿಕ್ಕಿದ್ರೂ ಎದುರುದಾರರು ಅದನ್ನು ಸುಮ್ಮನೆ ಒಪ್ಕೊಂಡು ಹೋಗೋದಿಲ್ಲ, ಅವ್ರ ಮೇಲ್ಮನವಿ ಹಾಕುವಂಥ ಚಾನ್ಸಸ್ಸು ಇರುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಡಿವೋರ್ಸ್ ಕೊಡುವುದರಿಂದ ಒಳ್ಳೆಯದಾಗತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಆ ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ, ದ್ವೇಷದ ಆ್ಯಂಗಲಿಂದ ಯೋಚನೆ ಮಾಡಬೇಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಇದರ ಅರ್ಥ ನಾನು ಡಿವೋರ್ಸನ್ನು ಉತ್ತೇಜಿಸ್ತಾ ಇದ್ದೀನಿ ಅಂತ ಖಂಡಿತ ತಿಳ್ಕೊಳ್ಬೇಡಿ. ನಾನು ಸಾಧ್ಯವಾದಷ್ಟು ಡಿವೋರ್ಸ್ ಕಡೆಗೆ ವಾಲಬೇಡಿ, ಒಟ್ಟಾಗಿರ್ಲಿಕ್ಕೆ ಪ್ರಯತ್ನ ಪಡಿ. ತೀರಾ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಬೇರೆ ಆಗಿ ಅಂತ ಹೇಳುವಂಥವಳು. ಆ ಒಂದು ಮಾತನ್ನು ಸಹ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರಗಳು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.